ಗಾಢ ನಿದ್ದೆಯಲ್ಲಿರುವಂತಹ ಕುರುಬ ಸಮುದಾಯದ ಬಂಧುಗಳೇ, ಕುರುಬರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕುರುಬರನ್ನ ರಾಜಕೀಯ ಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇದ್ದಾವೆ, ಬೇರೆ ಸಮುದಾಯಗಳು ಟಾರ್ಗೆಟ್ ಮಾಡ್ತಾ ಇದ್ದಾವೆ, ಒಂದು ಕಡೆ ಮೀಡಿಯಾನು ಟಾರ್ಗೆಟ್ ಮಾಡ್ತಾ ಇದೆ. ಈ ಸಮುದಾಯವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಹಲವಾರು ಜೀವಂತ ಸಾಕ್ಷಿಗಳು ನಮ್ಮಲ್ಲಿ ಸಿಗುತ್ತೆ. ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿಗೋಸ್ಕರವಾಗಿ ನನ್ನಲ್ಲಿರುವಂತಹ ಮಾಹಿತಿಗಳನ್ನು ಸಮುದಾಯ ಜಾಗೃತಿಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬಂಧುಗಳಿಗೂ ಹೇಳಿ. ನಿಮ್ಮ ಕನಕ ಟಿವಿಯನ್ನು ಬೆಳೆಸಿ. 2016ರಲ್ಲಿ ಜಾತಿ ಗಣತಿಯನ್ನು ಮಾಡ್ತಾರೆ, ಅಂದರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. 2016ರಲ್ಲಿ 1 ತಿಂಗಳಲ್ಲಿ ಮನೆ ಸಮೀಕ್ಷೆ ಆಗುತ್ತೆ. ಕಾಂತರಾಜ್ ಅವರು, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಕಾಂತರಾಜ್ ಅವರು 2 ವರ್ಷಗಳಾದರೂ ಸಹ ಅದು ಪೂರ್ಣಗೊಳಿಸೋದಿಲ್ಲ. 2018ಕ್ಕೆ ಆ ವರದಿ ಹೊರಗಡೆ ಬರೋದಿಲ್ಲ. ಸರ್ಕಾರ ಹೋಗುತ್ತೆ, ಸಮ್ಮಿಶ್ರ ಸರ್ಕಾರ ಬರುತ್ತೆ, BJP ಸರ್ಕಾರ ಬರುತ್ತೆ. ಅದಾದ ನಂತರ 10 ವರ್ಷಗಳ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ, ತಾಂತ್ರಿಕ ಕಾರಣ ಕೊಡ್ತಾರೆ, ಎಲ್ಲವೂ ಆಗುತ್ತೆ. ಅದಾದ ನಂತರ ಸೆಪ್ಟೆಂಬರಲ್ಲಿ ಗಣತಿ ಆಗುತ್ತೆ. ಇವತ್ತು ಮೊನ್ನೆಯ ದಿವಸ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವ ದಿವಸ, ಇಂದಿನ ದಿವಸ ಆ ವರದಿಯನ್ನು ಅಂಗೀಕರಿಸಿದ್ದಾರೆ. ಇಲ್ಲಿ ಮೀಡಿಯಾಗಳು ಏನು ಮಾಡ್ತಾ ಇದ್ದಾವೆ, 2016ರಲ್ಲಿ ಈ ಮೀಡಿಯಾಗಳು ಏನು ಮಾಡ್ತು, ಒಂದು ಸುದ್ದಿಯನ್ನು ಪ್ರಕಟ ಮಾಡುತ್ತು. ಅವತ್ತು ಏನು ಸುದ್ದಿ ಪ್ರಕಟ ಮಾಡ್ತು, ಪರಿಶಿಷ್ಟ ಜಾತಿಯವರು, ಎಲ್ಲ ಪರಿಶಿಷ್ಟ ಜಾತಿಯವರು ಸೇರಿದ್ರೆ 1 ಕೋಟಿ ಚಿಲ್ಲರೆ ಆಗುತ್ತೆ. ಅದಾದ ನಂತರ ಮುಸಲ್ಮಾನರು ಬರ್ತಾರೆ, ಅದಾದ ನಂತರ ವೀರಶೈವ ಲಿಂಗಾಯತರು ಬರ್ತಾರೆ, ಒಕ್ಕಲಿಗರು 49 ಲಕ್ಷ ಇದ್ದಾರೆ, ಕುರುಬರು 45 ಲಕ್ಷ ಇದ್ದಾರೆ ಅಂತೇಳಿ ನೀವೆಲ್ಲ ಪತ್ರಿಕೆಗಳಲ್ಲಿ ನೋಡಿರ್ತೀರಿ. ಈಗ 2026ರಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ಆಗಿದೆ ಅಂತೇಳಿ ಇನ್ನೂ ಸಹ ಮುಖ್ಯಮಂತ್ರಿಗಳಿಗೆ ಇವರು ವರದಿನೇ ಕೊಟ್ಟಿಲ್ಲ. ಆಗಲೇ ಪತ್ರಿಕೆಗಳಲ್ಲಿ ಪ್ರಕಟ ಆಗುತ್ತೆ, ಮೀಡಿಯಾಗಳಲ್ಲಿ ಪ್ರಕಟ ಆಗುತ್ತೆ. ಒಕ್ಕಲಿಗರು 60 ಲಕ್ಷ, ಕುರುಬರು ಮತ್ತದೇ 45 ಲಕ್ಷ ಅಂತ ತೋರಿಸ್ತಾರೆ. ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ. ಅಂದರೆ 2016ರಲ್ಲೂ ಕುರುಬರು 45 ಲಕ್ಷ ಇದ್ದರು, ಈಗಲೂ ಕುರುಬರು 45 ಲಕ್ಷ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಒಕ್ಕಲಿಗರು ಅವತ್ತು 49 ಲಕ್ಷ ತೋರಿಸಿದ್ರು, ಇವತ್ತು 60 ಲಕ್ಷ ತೋರಿಸ್ತಾ ಇದ್ದಾರೆ. ಅಂದರೆ 10 ವರ್ಷಗಳಲ್ಲಿ ಒಕ್ಕಲಿಗರು 11 ಲಕ್ಷ ಜನಸಂಖ್ಯೆ ಹೆಚ್ಚಾಗಿದೆ, ಕುರುಬರು 45 ಲಕ್ಷದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ. ಇದು ಎಷ್ಟು ನೋವು ಕೊಡುತ್ತಲ್ವ ಇದು. ಈ ಮಾಧ್ಯಮಗಳಿಗೆ ಪ್ರಚಾರದ ತೆವಲು ಹುಚ್ಚು ಈ ಸಮುದಾಯವನ್ನು ತುಳಿಬೇಕು ಅಂತ ಹೊರಟಿರುವಂಥವರಿಗೆ ನಾನು ಮಾಧ್ಯಮಗಳನ್ನು ಸೇರಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿ ಈ ಸಮುದಾಯವನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ನಾವು ಪ್ರಶ್ನೆ ಮಾಡೋದಿಲ್ರಿ, ನಾವು ಕುರುಬರು ಯಾವ ರೀತಿ ಇದ್ದೀರಿ ಅಂದರೆ ನಾವು ಪ್ರಶ್ನೆ ಮಾಡೋದಿಲ್ಲ. ಅಂದರೆ 10 ವರ್ಷಗಳಲ್ಲಿ ಒಕ್ಕಲಿಗ ಸಮುದಾಯ 11 ಲಕ್ಷ ಹೆಚ್ಚಾಗುತ್ತೆ, ಕುರುಬರು 45 ಲಕ್ಷದಲ್ಲಿ ಇರ್ತಾರೆ ಅಂತಂದರೆ, ಈ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದರೆ ಏನರ್ಥ? ಇದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ನಾವು ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪಲ್ಲಿ ಏನು ಮಾತಾಡ್ತೀವಿ, ಯಾವನೋ ರಾಜಕೀಯ ಪಕ್ಷದವನು ಯಾವನ್ನೋ ಮಂತ್ರಿ ಮಾಡಿಲ್ಲ, ಇನ್ನೊಬ್ಬನ್ನೇನೋ ಮಾಡಿಲ್ಲ, ಇನ್ನೊಬ್ಬನ್ಯಾವನೋ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾವನ್ಗೋ ಓಲೈಸ್ಕೊಂಡು ಏನು ಜೈಕಾರ ಹಾಕೊಂಡು ಕೂತ್ಕೊಂಡಿದ್ದೀವಲ್ಲ. ಈ ಸಮುದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಅಂಕಿ ಅಂಶಗಳ ಸಮೇತ ಬಿತ್ತರಿಸ್ತಾ ಇದ್ದೀವಿ ನಾವು. ಈ ಸಮುದಾಯದ ಆಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಈ ಸಮುದಾಯದ ಆಸ್ತಿ ಇವತ್ತು ನೋಡಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯಾರೊಬ್ಬರ ಆಸ್ತಿ ಅಲ್ಲ ರೀ, ಅದು ನಿಮ್ಮದು, ನಮ್ಮದು, ಕಟ್ಟ ಕಡೆಯ ಕುರುಬನಿಗೂ ಸೇರಬೇಕಾಗಿತ್ತಂಥ ಆಸ್ತಿ. ಹಿರಿಯರು ಮಾಡಿಟ್ಟಿದ್ದು ಕಟ್ಟ ಕಡೆಯ ಕುರುಬನಿಗೂ ಅನುಕೂಲ ಆಗಬೇಕು, ಶಿಕ್ಷಣಕ್ಕೆ ಅನುಕೂಲ ಆಗಬೇಕು, ಅಲ್ಲಿ ಉತ್ಪನ್ನ ಆಗುವಂಥ ಪ್ರತಿ ಪೈಸೆ ಸಮಾಜದವ್ರಿಗೆ ಸೇರಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಆಗ್ತಾ ಇರುವುದೇನ್ರಿ? ಪ್ರತಿ ಅಂಕಿ ಅಂಶಗಳನ್ನು ಅವರೇ ಆಡಿಟ್ ಮಾಡಿರುವಂತಹ ರಿಪೋರ್ಟ್ನಲ್ಲಿ ನಾನು ಕೊಟ್ಟಿದ್ದೀನಲ್ಲ, ಅವರೇ ಮಾಡಿರುವಂತಹ ಆಡಿಟ್ನಲ್ಲಿ 6 ವರ್ಷಗಳ ಜನರಲ್ ಬಾಡಿ ಮೀಟಿಂಗ್ ಮಾಡಿದೆ. 6 ವರ್ಷಗಳಲ್ಲಿ ಪ್ರತಿ ವರ್ಷ ನಷ್ಟ ಅಂತ ತೋರಿಸ್ಕೊಂಡು ಬಂದ್ರಲ್ಲ. 25 ಲಕ್ಷ ರೂಪಾಯಿ ಬಾಡಿಗೆ ಬರುವಂತಹ ಕಟ್ಟಡಗಳಿಗೆ 25 ಲಕ್ಷ ರೂಪಾಯಿ ಕಟ್ಟಡ ಬಾಡಿಗೆ ಬರುತ್ತೆ, ನಷ್ಟ ಅಂತ ತೋರಿಸ್ತಾ ಇದ್ರು. ಅದನ್ನು ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ಇಟ್ವಿ.
ಕನಕ ಗುರುಪೀಠದ ರಜತ ಮಹೋತ್ಸವದ ಹೆಸರಿನಲ್ಲಿ 1,15,00,000 ರೂಪಾಯಿ ದೇಣಿಗೆ ತೆಗಿತಾರೆ, 1,07,00,000 ಖರ್ಚು ತೋರಿಸ್ತಾರೆ, ಒಂದೇ ಒಂದು ಪೈಸಾ ಮಠಕ್ಕೆ ಹೋಗೋದಿಲ್ಲ. ಏನಾಯ್ತು 1,07,00,000? 2019ರಲ್ಲಿ ಬಸ್ಸುಗಳಿಗೆ ಕೊಟ್ಟಿರುವಂತಹ ಮುಂಗಡ ಹಣ ವಾಪಸ್ಸು ಅಂತೇಳಿ ಇಲ್ಲಿ ಏನು ಖರ್ಚಿಗೆ ತೋರಿಸ್ತಾರೆ 13 ಲಕ್ಷ ರೂಪಾಯಿ. ಅಂದರೆ 13 ಲಕ್ಷ ಏನಾಯಿತು? ಒಂದು ಚುನಾವಣಾ ಅಧಿಕಾರಿಗೆ 66.5 ಲಕ್ಷ ರೂಪಾಯಿ ನಾವು ಸಿಬ್ಬಂದಿ ವೇತನ ಅಂತ ಕೊಟ್ಟಿದ್ವಿ, ಲೆಕ್ಕಾಚಾರ ಕೇಳಿದ್ರೆ ಇಲ್ಲ. 1,49,00,000 ರೂಪಾಯಿ ಚುನಾವಣಾ ವೆಚ್ಚ ಅಂತ ತೋರಿಸ್ತಾರೆ, ಅದಕ್ಕೆ ಲೆಕ್ಕಾಚಾರ ಇಲ್ಲ. ಬೇಕಾದಷ್ಟು ಒಂದು BWSSP ನೀರಿನ ಬಿಲ್ಲಿಗೆ 55 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ಅಂತ ಹೇಳ್ತಾರೆ, ಸಾಫ್ಟ್ವೇರ್ಗೆ 25 ಲಕ್ಷ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವೆಲ್ಲವೂ ಸಹ ಸಮಾಜದ ಹಣ ರೀ. ಇದೊಂದು ನಿದರ್ಶನ. ನಾವು ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಗುಂಡಗಳನ್ನು ಬಿಟ್ಟು ಎದುರಿಸ್ತಾರೆ, ಫೋನ್ಗಳನ್ನು ಮಾಡಿ ಎದುರಿಸ್ತಾರೆ. ಅಂದರೆ ಪ್ರಶ್ನೆ ಮಾಡಬಾರ್ದ? ಇವತ್ತು ಕಟ್ಟಡ ಕಟ್ತಾ ಇದ್ದಾರಲ್ಲ ಗಾಂಧಿನಗರದಲ್ಲಿ, ಗಟ್ಟಿ ಮುಟ್ಟಾದಂತಹ ಕಲ್ಲಿನ ಕಟ್ಟಡವನ್ನು ಕೆಡವಾಕ್ಬಿಟ್ರಲ್ಲ. ಕೆಡವಕ್ಕಿಂತ ಮುಂಚೆ ಈ ಸಮುದಾಯವನ್ನು ಒಂದು ಮಾತು ಕೇಳಬೇಕು, ಸಮುದಾಯಕ್ಕೆ ವಿಷಯ ತಿಳಿಸ್ಬೇಕು ಅಂತೇಳಿ ಗೊತ್ತಿಲ್ವಾ? ಈ ಸಮುದಾಯದಲ್ಲಿ ಮಠಗಳಿಲ್ವಾ? ಹಿರಿಯರಿಲ್ವಾ? ಈ ಸಮುದಾಯದ ವಿದ್ಯಾರ್ಥಿಗಳಿಲ್ವಾ? ಲಾಯರ್ಗಳಿಲ್ವಾ? ಡಾಕ್ಟರ್ಗಳಿಲ್ವಾ? ಉದ್ಯೋಗಗಳಿಲ್ವಾ? ಮಹಿಳೆಯರಿಲ್ವಾ? ಅವ್ರನ್ನೆಲ್ಲ ಕೂರಿಸಿ ಈ ಥರ ಕಟ್ಟಡ ಹೊಡಿತಾ ಇದ್ದೀವಿ, ನೀವು ದೇಣಿಗೆ ಕೊಡಿ, ನಿಮ್ಮ ಪಾಲು ಇರಬೇಕು ಅಂತೇಳಿ ಕೇಳಬೇಕು ಅನ್ನಿಸ್ಲಿಲ್ವಾ? ಒಂದು ಸಮಿತಿ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ಇಷ್ಟ ಬಂದ ಹಾಗೆ ಹೊಡೆದಾಕಿದ್ರು, ಇಷ್ಟ ಬಂದ ಹಾಗೆ ಕಟ್ತಾ ಇದ್ದಾರೆ. ಏನು ಕಟ್ತಾ ಇದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಎಷ್ಟು ಬಾಡಿಗೆ ಬರುತ್ತೆ ಗೊತ್ತಿಲ್ಲ, ಆ ಬಾಡಿಗೆ ಯಾವ ರೀತಿ ಹಂಚಿಕೆ ಆಗುತ್ತೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಭಾಗದ ದಾವಣಗೆರೆಯಿಂದ ಮೇಲ್ಗಡೆ ಬೀದರ್ವರೆಗೂ ಉತ್ತರ ಕರ್ನಾಟಕ ಭಾಗದಲ್ಲಿ 50% ಬರುವಂತಹ ಬಾಡಿಗೆ ಹಣ ಕೊಡಬೇಕು ಅಭಿವೃದ್ಧಿಗೆ ಅಂತೇಳಿ ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಚಕಾರ ಇಲ್ಲ. ಇವತ್ತು ನಾನು ನಮ್ಮ ಕಟ್ಟಡ ಕಟ್ಟೋದಕ್ಕೆ ಇವರು ಸಮಿತಿ ರಚನೆ ಮಾಡಿದರೆ ನನ್ನ ಕೈಯಲ್ಲಾದಂಥ ಹಣ ನಾನು ಕೊಡ್ತಿದ್ದೆ. ಈಗ ವಿಡಿಯೋ ನೋಡ್ತಾ ಇರುವಂಥ ನೀವು ಸಹ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಾದಂಥ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 5,000 ರೂಪಾಯಿ ಕೊಡ್ತಾ ಇದ್ರಿ, ನಿಮ್ಮ ಪಾಲು ಇರ್ತಿತ್ತು. ಇದನ್ನು ಪ್ರಶ್ನೆ ಮಾಡಿದ್ರೆ ನಾನು ವಿಲನ್ನು, ನಮಗೆ ಏನೇನು ಹಿಂಸೆಗಳು ಕೊಡಬೇಕು ಎಲ್ಲವನ್ನ ಕೊಡಲಿಕ್ಕೆ ನೋಡ್ತಾರೆ. ಯಾತಕ್ಕೆ? ಇದು ಒಂದು ಸ್ಯಾಂಪಲ್ ಅಷ್ಟೇ. ಆದರೆ ಈ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಅಂತಂದಾಗ ಈ ಸಮುದಾಯದ ಋಣ ನಮ್ಮ ಮೇಲೆ ಇದೆ. ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿದ್ದೀವಿ, ಅವನ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ವಂಶದಲ್ಲಿ ಹುಟ್ಟಿದ್ದೀವಿ, ಹಕ್ಕಾಬುಕ್ಕರ ವಂಶದಲ್ಲಿ ಹುಟ್ಟಿದ್ವಿ, ಚಂದ್ರಗುಪ್ತ ಮೌರ್ಯನ ವಂಶದಲ್ಲಿ ಹುಟ್ಟಿದ್ದೀವಿ. ಈ ಅನ್ಯಾಯ ನಡೀತಾ ಇದೆ ಅಂತಂದಾಗ ನೋಡ್ಕೊಂಡು ಸುಮ್ಮನೆ ಇಟ್ಕೊಂಡು ಬಕೆಟ್ ಹಿಡಿಯುವಂತಹ ಕೆಲಸ ನಾವು ಮಾಡೋದಿಲ್ರಿ. ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಸಮುದಾಯದ ಮುಂದೆ ಹಂಚಿಕೊಳ್ತಾ ಇದ್ದೀವಿ. ಯಾರಾದರೂ ಯಾವಾಗಾದರೂ ಒಬ್ಬರಾದರೂ ಎಚ್ಚೆತ್ಕೊಳ್ತಾರ ಅಂತ ಈ ವಿಡಿಯೋ ನೋಡುವಂತಹ 100 ಜನದಲ್ಲಿ ಒಬ್ಬನಾದರೂ ಎಚ್ಚೆತ್ಕೊಳ್ತಾನ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನೋವಾಗುತ್ತೆ. ಈ ಸಮುದಾಯವನ್ನು ಯಾರೂ ಸಹ ನಮ್ಮವರೇ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ಈ ಸಮುದಾಯಕ್ಕೆ ಏನು ಬೇಕು ಅಂತೇಳಿ ಕೆಲವು ಬೇಡಿಕೆಗಳನ್ನು ಮುಂದೆ ಇಟ್ವಿ, ಜನಸ್ಪಂದನದಲ್ಲಿ ನಿಂತ್ಕೊಂಡೆ ಕೊಟ್ವಿ. ಇವತ್ತಿನವರೆಗೂ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ, ಒಂದೇ ಒಂದು ಬೇಡಿಕೆ. ಹಾಗಾದರೆ ಈ ಸಮುದಾಯ ಲೆಕ್ಕಕ್ಕಿಲ್ವಾ? ಮೀಡಿಯಾಗಳು ತೋರಿಸ್ತಾ ಇರುವುದು ಇದೇ ವಿಚಾರ ತಾನೇ. ಈ ಸಮುದಾಯದಲ್ಲಿ ಸಂಘಟನೆ ಇಲ್ಲ, ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಮೀಡಿಯಾಗಳ ಮುಂದೆ ಹೇಳಿಕೆ ಕೊಡುವಂಥವರು ಪ್ರತಿಭಟನೆಗೆ ಸೇರೋದು 50ರಿಂದ 60 ಜನ ಅಂತಂದರೆ ಮೀಡಿಯಾಗಳು ಏನು ಹೇಳುತ್ತೀರಿ? ಇದನ್ನು ನೋಡೇ ಹೇಳೋರಿಲ್ಲ, ಕೇಳೋರಿಲ್ಲ. ಈ ಸಮುದಾಯವನ್ನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಇಷ್ಟ ಬಂದಂಗೆ ಬರಿಬಹುದು ಅಂತೇಳಿ ಬರಿತಾ ಇರುವಂಥದ್ದು. ಇಷ್ಟ ಬಂದಂಗೆ 8 ವರ್ಷಗಳ ಕಾಲ ನಮ್ಮ ಸಮುದಾಯದ ಒಬ್ಬ ಸರ್ವೋಚ್ಚ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಸನ್ನಿವೇಶ ಸೃಷ್ಟಿ ಆಗುತ್ತೆ. ನಮ್ಮ ಸಮುದಾಯದಿಂದ 10 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರಲ್ಲ, ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದರೆ 9 ಜನ. ಆ 9 ಜನ ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ವಿರೋಧ ವ್ಯಕ್ತಪಡಿಸಿ ನಾನು ರಾಜೀನಾಮೆ ಕೊಡ್ತೇವೆ, ಇಳಿಸಬಾರ್ದು ಅಂತ ಏನಾದರೂ ಹೇಳಿದ್ರ? ಅಹಿಂದ ಶಾಸಕರುಗಳನ್ನು ಬಿಡಿ, ನಾನು ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಸಮುದಾಯದ ನಾಯಕನನ್ನು ಇಳಿಸ್ತಾರೆ ಅಂತಂದಾಗ ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಹಿಂದುಳಿದ ವರ್ಗದ ಸಂಘಟನೆ, ಅಹಿಂದ ಸಂಘಟನೆ ಅಂತ ಹೇಳಿದ್ರಲ್ಲ, ರಾಜ್ಯಾದ್ಯಂತ ರೊಚ್ಚಿಗೇಳಬೇಕಾದಂತಹ ಸನ್ನಿವೇಶವನ್ನು ಇವರು ಮಾಡಿದ್ದೇನ್ರಿ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತಂದಾಗ ಒಬ್ಬರು ಧ್ವನಿ ಎತ್ತಲಿಲ್ಲ.
ಇದು ಸಂಘಟನೆನಾ? ಎಲ್ಲರಿಗೂ ಟಾರ್ಗೆಟ್ ಕುರುಬರು, ಎಲ್ಲರಿಗೂ ಟಾರ್ಗೆಟ್. ಬಾಯಿಗೆ ಸಿಗ್ದಂಗೆ HD ಕುಮಾರಸ್ವಾಮಿ ಅವರು ಕುರುಬರನ್ನ ಟಾರ್ಗೆಟ್ ಮಾಡಿದ್ರು, ಪ್ರತಾಪ್ ಸಿಂಹ ಟಾರ್ಗೆಟ್ ಮಾಡಿದ್ರು. ನೆನ್ನೆ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಕುರುಬರು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಅಂದರೆ ಇವರಿಗೆ ಓಟಿನ ಬಗ್ಗೆ ಯೋಚನೆಯ ಹೊರತು ಈ ಸಮುದಾಯದ ಉನ್ನತಿಯ ಬಗ್ಗೆ ಯಾರಿಗೂ ಇಲ್ಲಲ್ಲ. ಇದನ್ನು ಕಟ್ಟಬೇಕಾಗಿರುವಂಥವ್ರು ಯಾರ್ರೀ? ನಿನ್ನೆ ಒಂದು ಹಳೆಯ ವಿಡಿಯೋ ನೋಡ್ತಾ ಇದ್ದೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದಕ್ಕೆ ವೋಟ್ ಹಾಕ್ಸೋದಕ್ಕೆ ಒಕ್ಕಲಿಗ ಸಮುದಾಯದವ್ರನ್ನ ID ಕಾರ್ಡ್ ಮಾಡ್ತಾ ಇರುವಂಥ ಒಂದು ಹಳೆಯ ವಿಡಿಯೋ ಒಂದು ಸಿಕ್ತು. ಅವರು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ನಿಮಗೆ BBMPನಲ್ಲಿ ಏನೋ ಇದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕುರುಬರ ಸಂಘದ ಐಡೆಂಟಿ ಕಾರ್ಡನ್ನು ಒಕ್ಕಲಿಗರಿಗೆ ಮಾಡಿಸ್ಕೊಂಡಿರುವಂಥ ಒಂದು ವಿಡಿಯೋ ನೋಡ್ತಿದ್ದೆ ನಾನು. ನಾವೇ ಸ್ವಿಂಗ್ ಆಪರೇಷನ್ ಮಾಡಿ ಮರಾಠ ಸಮುದಾಯದವರನ್ನ ಕರ್ಕೊಂಡು ಬಂದು ವೋಟರ್ ID ಮಾಡಿಸಿರುವಂಥದ್ದನ್ನ ನಾವೇ ಸ್ವಿಂಗ್ ಆಪರೇಷನ್ ಮಾಡಿದ್ವಿ. ಅವತ್ತು ಮೀಡಿಯಾಗಳ ಮುಂದೆ ಇಟ್ವಿ, ಅವತ್ತು ಜನಗಳ ಮುಂದೆ ಇಟ್ವಿ. ಅವತ್ತು ಕನಕರಾಯಣ್ಣ ಸ್ಫೂರ್ತಿ ತಂಡದ ಮೂಲಕ ಅಭ್ಯರ್ಥಿಗಳನ್ನ ಇಳಿಸಿದ್ವಿ. ನಮ್ಮವರು ಏನು ಮಾಡಿದ್ರು? ಯಾರೋ ಐಡೆಂಟಿ ಕಾರ್ಡ್ ಮಾಡಿಸ್ಕೊಟ್ಟಿರುವಂಥದ್ದನ್ನ, ಯಾರೋ ಒಂದು 500 ರೂಪಾಯಿ ಕೊಡುವಂಥದ್ದನ್ನ, ಯಾರೋ ಬಿರಿಯಾನಿ ಕೊಟ್ಟಿರುವಂಥದ್ದನ್ನ ಕರ್ಕ ಬಂದ್ಬಿಟ್ಟು ವೋಟ್ ಹಾಕಿ ಗೆಲ್ಲಿಸ್ಬಿಟ್ರಿ. ಏನಾಯ್ತು? ಪ್ರಯತ್ನಗಳು ನಡೀತಾ ಇದ್ದಾವೆ ಬಂಧುಗಳೇ, ಪ್ರಯತ್ನಗಳು ನಡೀತಾ ಇದೆ. ಬೇಸರ ಆಗುತ್ತೆ. ನಿಮ್ಮನ್ನ ನಿಜವಾಗೂ ಒಂದು ಮಾತು ಹೇಳ್ತೇನೆ, ಇಡೀ ಕರ್ನಾಟಕದಲ್ಲಿರುವಂಥ ಅಷ್ಟು ಸಮುದಾಯಗಳಲ್ಲಿ ಈ ಸಮುದಾಯ ಜನಸಂಖ್ಯೆಯಲ್ಲಿ ಕಡಿಮೆ ಇಲ್ಲ, ಇತಿಹಾಸದಲ್ಲಿ ಕಡಿಮೆ ಇಲ್ಲ. ಆದರೂ ಸಹ ಈ ಸಮುದಾಯದ ಬೆಳವಣಿಗೆ ಎಲ್ಲ ಸಮುದಾಯಗಳಿಗಿಂತಲೇ ಕೆಳಮಟ್ಟಕ್ಕಿದೆ. ಜಯಪ್ರಕಾಶ್ ಹೆಗಡೆಯವರು ಶಿಫಾರಸು ಮಾಡಿದ್ರಲ್ಲ, ಅಲೆಮಾರಿಗಳಿಗಿಂತಲೂ ಕೆಳಮಟ್ಟಕ್ಕೆ ಕುರುಬರಿದ್ದಾರೆ ಅಂತ ಹೇಳಿದ್ರಲ್ಲ, ಇದು ಸತ್ಯ. ಇದನ್ನು ಮಾಡಿದಂಥವ್ರು ಯಾರು? ನಾವೇ. ನಮಗೆ ಜಾಗೃತಿ ಬೇಕಾಗಿಲ್ಲ, ನಮಗೆ ಸಂಘಟನೆ ಬೇಕಾಗಿಲ್ಲ, ನಮಗೆ ಸಮುದಾಯ ಬೇಕಾಗಿಲ್ಲ. ಈ ಕುರುಬರ ಮೇಲೆ ಜೈಲು ಶಿಕ್ಷೆ ಅನುಭವಿಸಿರುವಂಥವರ ಸಾವಿರಾರು RTIನಲ್ಲಿ ಮಾಹಿತಿ ತೆಗೆದುಕೊಂಡಿದ್ವಿ. ಅಟ್ರಾಸಿಟಿ ಕೇಸುಗಳ ಮೇಲೆ ಸಹಿಸ್ಕೊಳ್ತೇವೆ, ನಾವು ಸಹಿಸ್ಕೊಳ್ತಾ ಇದ್ದೇವೆ. ಸಹಿಸ್ಕೊಂಡು ನಾವು ಇವತ್ತು ಈ ಸಮುದಾಯವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ಸಹಿಸ್ಕೊಂಡೇ ಇರ್ತೀವಿ. ಸಾಹುಕಾರಗಳ ಮುಂದೆ ಕೈ ಕಟ್ತಾ ಇದ್ದೀವಿ, ಗೌಡ್ರ ಮುಂದೆ ಕೈ ಕಟ್ತಾ ಇದ್ದೀವಿ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದೀವಿ, ವೋಟ್ ಬ್ಯಾಂಕ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರು ಕೊಡುವಂಥ ಸಣ್ಣ ಪುಟ್ಟ ಪೈಸೆಗಳನ್ನು ಈಸ್ಕೊಂಡು ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೀವಿ. ನಮಗೆ ಸ್ವಾಭಿಮಾನ, ಸ್ವಾವಲಂಬನೆ ಯಾವುದೂ ಇಲ್ಲ. ನಿಶ್ಶಕ್ತರಾಗಿ, ನಿಸ್ಸಹಾಯಕರಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ನಾವೇ ನಾಚಿಕೆ ಪಟ್ಕೊಳ್ಬೇಕು. ಆ ಸ್ಥಿತಿಗೆ ತಲುಪಿದ್ದೀವಿ. ಇವೆಲ್ಲ ಸ್ಯಾಂಪಲ್ಗಳು ರೀ. ಒಂದು ಕಡೆ ಯಾವ ಸಮುದಾಯ ಸಂಘಟಿತವಾಗಿಲ್ವೋ ಆ ಸಮುದಾಯವನ್ನು ಇವತ್ತು ಬೇರೆಯವರು ಟಾರ್ಗೆಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಈ ಮೀಡಿಯಾಗಳು ನೋಡಿ, 10 ವರ್ಷದ ಹಿಂದೆ 45 ಲಕ್ಷ ಇದ್ದಂತಹ ಕುರುಬರು ಇವತ್ತು 45 ಲಕ್ಷನೇ ತೋರಿಸ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಲ್ವಾ? ಇಲ್ಲಿ ಎಲ್ಲಿ ಲೋಪ ಆಗಿದೆ? ಈ ಸಮುದಾಯದ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ. ಅಟ್ರಾಸಿಟಿ ಕಾಯ್ದೆ ಒಳಗಡೆ ತಗೊಂಡು ಬನ್ನಿ ಸ್ವಾಮಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ, ಹಿಂದುಳಿದ ವರ್ಗದ ಆಯೋಗಕ್ಕೆ ಕೇಳ್ತಾ ಇದ್ದೀವಿ. ಯಾರು ಕೇರೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಸಮುದಾಯ ತಾನೇ ಇದು ಏನೂ ಕೇಳಲ್ಲ. ಒಂದಷ್ಟು ಭಾವನಾತ್ಮಕವಾಗಿ ಮಾತಾಡಿ ನೀವೇ ದೊಡ್ಡವರು ಅಂತ ತಕ್ಷಣ ಕರ್ಗೋಗ್ಬಿಡ್ತಾರೆ. ವೋಟ್ ಬ್ಯಾಂಕ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರನ್ನು ಎಷ್ಟು ಹೀನಾಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಮನಸ್ಸಿನಿಂದ, ನೋವಿನಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ನಿಜಕ್ಕೂ ನಾವು ಆರ್ಥಿಕವಾಗಿ ಸಶಕ್ತರಲ್ಲ, ನಮ್ಮ ಹತ್ರ ಹಣಕಾಸು ಇಲ್ಲ, ಆದರೆ ಸ್ವಾಭಿಮಾನದಲ್ಲಿ ನಾನು ಶ್ರೀಮಂತ, ಸ್ವಾವಲಂಬಿಯ ಜೀವನದಲ್ಲಿ ನಾನು ಶ್ರೀಮಂತ, ಹಣಕಾಸಿನಲ್ಲಿ ನಾನು ಶ್ರೀಮಂತನಲ್ಲ. ಆದರೆ ಸಮುದಾಯದಲ್ಲಿ ಹುಟ್ಟಿದ್ದೀನಿ. ಸಮುದಾಯಕ್ಕೆ ಒಂದು ಜಾಗೃತಿ, ನಮಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ತಿಳಿಸಿ ಜಾಗೃತಿ ಮಾಡಬೇಕು, ಸಮುದಾಯವನ್ನು ಕಟ್ಟಬೇಕು. ನಾವು ಸಹ LKGಯಿಂದ ಕಟ್ಟಬೇಕು ಅಂತ ಈಗ LKG ಕಟ್ಟುವಂತಹ ಪರಿಸ್ಥಿತಿ ಇದ್ದಂತಹ ಒಬ್ಬ ರಾಜಕಾರಣಿ, ರಾಜ್ಯ ಮಟ್ಟದ ರಾಜಕಾರಣಿ ರಾಜೀನಾಮೆ ಕೊಟ್ಟಾಗಿದೆ, ನಿವೃತ್ತಿ ಘೋಷಣೆ ಮಾಡಿ ಆಗಿದೆ. ಯಾವೊಬ್ಬ ರಾಜಕಾರಣಿ ಇಲ್ಲದಂತಹ ಏಕೈಕ ಸಮುದಾಯ. ಅದಕ್ಕೋಸ್ಕರವಾಗಿ ದಾವಣಗೆರೆಯಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನನ್ನ ಶಕ್ತಿಯಲ್ಲಿ ಏನಿದೆಯೋ ಅದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಸಮುದಾಯದ ಮೇಲೆ ನಿಮಗೆ ಅಭಿಮಾನ ಇದ್ದು ಈ ಸಮುದಾಯವನ್ನು ಕಟ್ಟಬೇಕು, ಈ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾವು ಸಹ ಈ ಸಮುದಾಯವನ್ನು ಕಟ್ಟುವುದಕ್ಕೆ ಕೈ ಜೋಡಿಸ್ತೀವಿ ಅಂತೇಳಿ ಮನಸ್ಸಿರೋರು ಆದರೆ ನಾವು ಡೇಟನ್ನು ಇನ್ನೊಂದು 2-3 ದಿವಸದಲ್ಲಿ ನಾವು ಡೇಟನ್ನು ತಿಳಿಸ್ತೇವೆ, ಸ್ಥಳವನ್ನು ತಿಳಿಸ್ತೇವೆ. ಬನ್ನಿ ಕುತ್ಕೊಂಡು ಚರ್ಚೆ ಮಾಡೋಣ, ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಮೃಷ್ಟಾನ್ನ ಭೋಜನ ನಿಮಗೆ ಕೊಡಲಿಲ್ಲ ಅಂತಂದ್ರೂ ಕೊನೆಯ ಪಕ್ಷ ಒಂದು ರೈಸ್ ಬಾತ್ ಆದರೂ ಕೊಟ್ಟು ಕಳಿಸ್ತೀವಿ. ಕುತ್ಕೊಂಡು ಮಾತಾಡೋಣ. ಬೇಸರ ಆಗುತ್ತೆ, ನೋವು ಆಗುತ್ತೆ,
ಆ ನೋವನ್ನು ಹಂಚ್ಕೊಳ್ಳೋದಕ್ಕೆ ಯಾವ ಮಾಧ್ಯಮಗಳ ಮೂಲಕವೂ ಸಹ ನಮ್ಮನ್ನು ಏನೋ ಸ್ಯಾಟಲೈಟ್ ಚಾನಲ್ಗಳು ಯಾರೂ ಸಹ ನಿಮ್ಮನ್ನು ಕರೆಯೋದಿಲ್ಲ. ನಿಮ್ಮನ್ನು ಯಾವಾಗ ಕರೀತಾರೆ ಅಂತಂದರೆ ಬೇರೆ ಸಮುದಾಯದವ್ರನ್ನ ಕೂರಿಸ್ಕೊಂಡು ಕುರುಬರನ್ನು ಟಾರ್ಗೆಟ್ ಮಾಡೋದಕ್ಕೆ ಕರೀತಾ ಇರುವಂಥದ್ದು. ನಾವು ಅದನ್ನೇ ದೊಡ್ಡದು ಅಂತ ಮಾಡ್ತಾ ಇದ್ದೀವಿ. ಫಸ್ಟು ಬಿದ್ದೋಗಿರುವಂತಹ ಕಟ್ಟಡವನ್ನು ಕಟ್ಟುವಂತಹ ಕೆಲಸ, ಸಮುದಾಯದ ಸಮುದಾಯ ಇವತ್ತು ಬಿದ್ದೋಗಿದೆ, ಮತ್ತೆ ಕಟ್ಟುವಂಥ ಕೆಲಸ ಮಾಡೋಣ. ಬೇಸರ ಆಗುತ್ತೆ. ಆ ಎಮೋಷನಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂಥ ಟೈಮ್ನಲ್ಲಿ ನಾವು ಮಾತಾಡಿರ್ತೀವಿ. ಯಾಕೆಂದರೆ ನೋವು, ಮನಸ್ಸಿನಲ್ಲಿ ನೋವಿದೆ. ಎಚ್ಚೆತ್ಕೊಂಡ್ಲಿ. ಈ ಸಮುದಾಯದಲ್ಲಿ 60% ಯುವಕರಿದ್ದೀರಿ. 60% ಯುವಕರು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರಿ, ವಾಟ್ಸಾಪ್ಗಳನ್ನು ಬಳಸ್ತಾ ಇದ್ದೀರಿ. ಈ ಸಮುದಾಯ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ಈ ಸಮುದಾಯವನ್ನು ಕೇರೇ ಮಾಡ್ತಾ ಇಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು. ಎಚ್ಚೆತ್ಕೊಳ್ಳಿ ಸ್ವಾಮಿ, ಎಚ್ಚೆತ್ಕೊಳ್ಳಿ. ಏನೋ ಒಂದು ಕಾರ್ಯಕ್ರಮ ಮಾಡಿ ಡೊಳ್ಳೊಡ್ದು ಉಗ್ಗಿ ಹಂಚಿ ಅದು ಮಾಡೋದಲ್ಲ. ಈ ಸಮುದಾಯವನ್ನು ಜಾಗೃತಿ ಮೂಡಿಸೋದಕ್ಕೆ ಎಲ್ಲರೂ ಕೈ ಜೋಡಿಸಿದಾಗ ಈ ಸಮುದಾಯವನ್ನು ಮತ್ತೊಮ್ಮೆ ಕಟ್ಟಬಹುದು. ಚಂದ್ರಗುಪ್ತ ಮೌರ್ಯ ಇವತ್ತು ಅಖಂಡ ಭಾರತವನ್ನು ಆಳಿದಂತಹ ಕುರುಬ ಸಮುದಾಯದ ಮಹಾರಾಜ. ಹಕ್ಕಾಬುಕ್ಕರು ಹಿಂದೂ ಸಾಮ್ರಾಜ್ಯ ಕಟ್ಟದಂಥವರು. ಅಹಲ್ಯಾಬಾಯಿ ಹೋಳ್ಕರ್ 35 ವರ್ಷಗಳ ಕಾಲ ರಾಜ್ಯಭಾರ ಮಾಡಿರುವಂಥವ್ರು. ಸಂಗೊಳ್ಳಿ ರಾಯಣ್ಣ ಜಗತ್ತು ಕಂಡಂತಹ ಏಕೈಕ ವೀರ, ಏಕೈಕ ಕ್ರಾಂತಿ ವೀರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ 15 ಸ್ವತಂತ್ರೋತ್ಸವ, ಸಂಗೊಳ್ಳಿ ರಾಯಣ್ಣ ಬಲಿದಾನ ಆದರೆ ಜನವರಿ 26 ಗಣರಾಜ್ಯೋತ್ಸವ. ಇಂತಹ ಒಬ್ಬ ಏಕೈಕ ವೀರನನ್ನು ಪಡೆದಂತಹ ನಮ್ಮ ಸಮುದಾಯ, ಕನಕದಾಸರಂತಹ ಸ್ವಾಭಿಮಾನಿ ಸ್ವಾವಲಂಬಿಯ ಒಬ್ಬ ದಾಸಶ್ರೇಷ್ಠ, ಇಂತಹ ಸಮುದಾಯದಲ್ಲಿ ಹುಟ್ಟಿರುವಂಥವರು ನಾವು ಇವತ್ತು ನಿಶ್ಶಕ್ತರಾಗಿ ನಿಸ್ಸಹಾಯಕರಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಸಾರಿ ನಿಮಗೊಂದು ಸಾರಿ ನೀವು ಯೋಚನೆ ಮಾಡಿ ನೋಡಿ. ನಾನು ಹೇಳ್ತಾ ಇರೋದು ಸತ್ಯನ ಸುಳ್ಳ ಅಂತ ಹೇಳುತ್ತೆ. ಮುಂದುಗಡೆ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸಮುದಾಯದ ಜಾಗೃತಿಗೋಸ್ಕರವಾಗಿ, ಸಮುದಾಯದ ಸಂಘಟನೆಗೋಸ್ಕರವಾಗಿ ನಮಗೆ ಸಿಗಿರುವಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಬಂಧುಗಳಿಗೆ ಹೇಳಿ.